Hello my dear learners, welcome back to English grammar classes. Here this is your KN Patil. I am continuing the previous topic which is active voice and passive voice. In the first video we have already learned 6 basic rules of how to convert an active voice sentence into passive voice sentence. And in the second video we have learned how to convert a present tense active voice sentence into passive voice sentence. And in the third video we have learned how to convert a past tense active voice sentence into a passive voice sentence. So in this video I am going to teach you how to convert a future active voice sentence into passive voice sentence. So let's begin our lesson now with some examples. Dear learners, already we know that ಇನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ 4 ಟೈಪ್ಸ್ಗಳನ್ನು ನೋಡಿದ್ವಿ. ಅದೇ ರೀತಿ ಪಾಸ್ಟ್ ಟೆನ್ಸಲ್ಲೂ ಸಹ ನಾವು 4 ಟೈಪ್ಸನ್ನು ನೋಡಿದ್ವಿ. ಅದೇ ರೀತಿ ಫ್ಯೂಚರ್ ಟೆನ್ಸಲ್ಲೂ ಕೂಡ ನಾವು 4 ರೀತಿಯಾದಂತಹ ಟೆನ್ಸ್ ಫಾರ್ಮ್ಗಳನ್ನು ನೋಡ್ಬೋದು. ಅವು ಯಾವುವು ಅಂದರೆ ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಆ್ಯಂಡ್ ರಿಮೆಂಬರ್ ದಿಸ್ ಫೈನಲ್ ರೂಲ್, ಫ್ಯೂಚರ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನು ನಾವು ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಗಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ ಫಾರ್ಮ್ಗಳಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಿದ್ವೋ ಆ ಒಂದು ಟೆನ್ಸನ್ನು ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಬರ್ತಿರಲಿಲ್ಲ. ಆದರೆ ಈ ಫ್ಯೂಚರ್ ಟೆನ್ಸಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಎರಡೂ ಟೆನ್ಸ್ಗಳನ್ನು ನಾವು ಅಂದರೆ ಈ ಎರಡೂ ಟೆನ್ಸ್ಗಳಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಡಿಯರ್ ಲರ್ನರ್ಸ್, ಇನ್ ದಿಸ್ ವಿಡಿಯೋ ವಿ ಕ್ಯಾನ್ ಲರ್ನ್ ಹೌ ಟು ಕನ್ವರ್ಟ್ ಸಿಂಪಲ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ ಇಂಟು passive voice sentences. We can learn these 2 tenses with some examples. So let's begin. Look at the example of simple future active voice sentence. Ravi will write a letter. When we change this active voice sentence into passive voice, that sentence becomes a letter will be written by Ravi. Dear learners, in this example, as usual, we interchange the subject and object. The subject of active voice sentence becomes object in passive voice, like that. The object of active voice sentence becomes subject in passive voice. ಈ ಎಕ್ಸಾಂಪಲಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿರ್ತಕ್ಕಂತಹ ರವಿ ವಿಲ್ ರೈಟ್ ಎ ಲೆಟರ್ ಅಂತಕ್ಕಂಥದ್ದು ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ರವಿ ಅಂತೇಳಿ ಚೇಂಜ್ ಆಗಿದೆ. ಇಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಮೊದಲಿಗೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳು ಆ್ಯಸ್ ಯೂಸ್ವಲ್ ಇಂಟರ್ಚೇಂಜ್ ಆಗಿವೆ ಮತ್ತು ಇಲ್ಲಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿದ್ದಂತಹ ರವಿ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿ ಕೊನೆಗೆ ಬಂದಿದೆ. ಅದೇ ರೀತಿ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟ್ ಆಗಿದ್ದಂತಹ ಲೆಟರ್ ಎಂಬುದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಬಂದಿದೆ. ಮತ್ತು ಅದಾದ ನಂತರದಲ್ಲಿ ವಿಲ್ ಅಂತಕ್ಕಂತಹ ಒಂದು ಫ್ಯೂಚರ್ ಟೆನ್ಸನ್ನು ಸೂಚಿಸ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೀವಿ. ನಂತರದಲ್ಲಿ ಬಿ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ನಾವು ಬಳಸಿದ್ದೇವೆ, ನೆನಪಿರಲಿ. ಅದಾದ ನಂತರದಲ್ಲಿ ರಿಟರ್ನ್ ಅಂತಕ್ಕಂತಹ V3 ಫಾರ್ಮನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಬಳಸಿದ್ದೇವೆ. ನಂತರದಲ್ಲಿ ಬೈ ಬಂದಿದೆ. ಕೊನೆಗೆ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ರವಿ ಏನಾಗಿದೆ ಇಲ್ಲಿ ಆಬ್ಜೆಕ್ಟ್ ಆಗಿ ಬಂದಿದೆ. ಲುಕ್ ಎಟ್ ಒನ್ ಎಕ್ಸಾಂಪಲ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. Ravi will have written a letter. When we convert this active voice sentence into passive voice, that sentence becomes a letter will have been written by Ravi. ಇಲ್ಲೂ ಕೂಡ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳನ್ನು ಇಂಟರ್ಚೇಂಜ್ ಮಾಡಿದ್ದೇವೆ ಮತ್ತು ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟ್ ಆಗಿದ್ದಂತಹ ಎ ಲೆಟರ್ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿದೆ. ನಂತರದಲ್ಲಿ ವಿಲ್ ಅಂತಕ್ಕಂತಹ ಫ್ಯೂಚರ್ ಟೆನ್ಸನ್ನು ಸೂಚಿಸ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬಂದಿದೆ. ನಂತರದಲ್ಲಿ ಮತ್ತೆ ನೋಡಿ ಹ್ಯಾವ್ ಅಂತಕ್ಕಂಥ ಒನ್ ಮೋರ್ ಹೆಲ್ಪಿಂಗ್ ವರ್ಬ್ ಇದೆ. ನಂತರದಲ್ಲಿ ಬೀನ್ ಅಂತಕ್ಕಂಥದ್ದು ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೇವೆ ನಾವು. ಅದಾದ ನಂತರದಲ್ಲಿ V3 ಫಾರ್ಮ್ ರಿಟರ್ನ್ ಇದೆ. ನೆಕ್ಸ್ಟು ಬೈ ಮತ್ತು ಕೊನೆಗೆ ರವಿ ಅಂದರೆ ಆಬ್ಜೆಕ್ಟ್ ಬಂದಿವೆ. Now we can learn how to convert a simple future and future perfect active voice sentences into passive voice sentences with some examples and with formula. ಈ ಎಕ್ಸಾಂಪಲ್ಸ್ ಮತ್ತು ಫಾರ್ಮುಲಾಗಳ ಸಹಾಯದಿಂದ ನಾವು ಈ ಎರಡು ಸಿಂಪಲ್ ಫ್ಯೂಚರ್ ಮತ್ತು ಫ್ಯೂಚರ್ ಪರ್ಫೆಕ್ಟ್
ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಆವಾಗ ನಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಎರಡೂ ಟೆನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನು ನಾವು ಈಗ ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್. Look at the formula. In active voice, the formula is subject plus will or shall plus V1 plus object. And when we change this active voice sentence into passive voice, the formula changes like this. Subject plus will or shall plus be plus V3 plus by plus object. ನೋಡಿ ಇಲ್ಲಿ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟ್ ಆದ ನಂತರದಲ್ಲಿ ವಿಲ್ ಅಥವಾ ಶಾಲ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ಸನ್ನು ಬಳಸಿದ್ದೇವೆ. ಈ ವಿಲ್ ಮತ್ತು ಶಾಲ್ಗಳನ್ನು ಯಾವಾಗ ಬಳಸಬೇಕು ಅಂತಕ್ಕಂಥ ಒಂದು ಕನ್ಫ್ಯೂಷನ್ ನಿಮಗಿರ್ಬೋದು. ಹಾಗಾಗಿ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ವಿಲ್ ಅಂತಕ್ಕಂಥದ್ದನ್ನು ನಾವು ಸಬ್ಜೆಕ್ಟ್ ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಇದ್ದಾಗ ನಾವು ನಂತರದಲ್ಲಿ ಆ ವಿಲ್ಲನ್ನು ಬಳಸಿದ್ದೇವೆ, ಮತ್ತು ಸಬ್ಜೆಕ್ಟ್ ಒಂದು ವೇಳೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಆಗಿದ್ದರೆ ನಾವು ಶಾಲನ್ನು ಬಳಸಿದ್ದೇವೆ. ಮೊದಲಿನ ಎರಡು ಎಕ್ಸಾಂಪಲ್ಗಳನ್ನು ನೋಡಿ ನೀವು. ಐ ಮತ್ತು ವಿ ಅಂತಕ್ಕಂತಹ ಸಬ್ಜೆಕ್ಟ್ಗಳಿವೆ. ಅಲ್ಲಿ ಐ ಮತ್ತು ವಿ ಅಂತಕ್ಕಂಥವು ಫಸ್ಟ್ ಪರ್ಸನ್ ಸಬ್ಜೆಕ್ಟ್ ಆಗಿವೆ. ಇಲ್ಲಿ ಐ ಅಂತಕ್ಕಂಥದ್ದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ವಿ ಅಂತಕ್ಕಂಥದ್ದು ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್ ಆಗಿದೆ. ಅದೇ ರೀತಿ ಉಳಿದಿರ್ತಕ್ಕಂತಹ ಎಕ್ಸಾಂಪಲ್ಗಳಲ್ಲಿ ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ನಾವು ಆ ಎಲ್ಲ ಸೆಂಟೆನ್ಸ್ಗಳಲ್ಲಿ ನಾವು ವಿಲ್ ಅಂತಕ್ಕಂತಹ ಮಾಡಲ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಈಗ ಫಾರ್ಮುಲಾವನ್ನು ಇನ್ನೊಮ್ಮೆ ನೋಡಿ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಇದೆ ಮೊದಲಿಗೆ, ನಂತರದಲ್ಲಿ ವಿಲ್ ಅಥವಾ ಶಾಲ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನಂತರದಲ್ಲಿ ವಿ ಒನ್ ಇದೆ, ಅಂದರೆ ವರ್ಬ್ನ ಮೊದಲನೇ ರೂಪ ಇರುತ್ತೆ. ನೆಕ್ಸ್ಟ್ ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ಆ ಒಂದು ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಿದಾಗ ಅದೇ ಒಂದು ಫಾರ್ಮುಲಾ. ಸಬ್ಜೆಕ್ಟ್ ಇರುತ್ತೆ ಮೊದಲಿಗೆ, ನಂತರದಲ್ಲಿ ವಿಲ್ ಅಥವಾ ಶಾಲ್ ಅಂತಕ್ಕಂತಹ ಮಾಡಲ್ ವರ್ಬ್ಸ್ ಆ್ಯಸ್ ಯೂಶುವಲ್ ಹಾಗೆ ಬಳಸ್ತೇವೆ. ನಂತರದಲ್ಲಿ ಬಿ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೇವೆ, ಇದನ್ನ ನೆನಪಲ್ಲಿ. ನಂತರದಲ್ಲಿ V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, ಅಂದರೆ ಮೇನ್ ವರ್ಬ್ ಏನಿರುತ್ತೋ ಆ ಸೆಂಟೆನ್ಸಲ್ಲಿ ಆ ಒಂದು ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ರೂಪವನ್ನು ಫಾರ್ಮನ್ನು ಬರೆದಿದ್ದೇವೆ. ನಂತರದಲ್ಲಿ ಬೈ ಅಂತಕ್ಕಂತಹ ಪ್ರಿಪೊಸಿಷನನ್ನು ಬಳಸಿದ್ದೇವೆ. ಕೊನೆಗೆ ಆಬ್ಜೆಕ್ಟನ್ನು ಬಳಸಿದ್ದೇವೆ. ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್ ನೌ. ಫಸ್ಟ್ ಎಕ್ಸಾಂಪಲ್, I shall learn English grammar. When we convert this active voice sentence into passive voice, that sentence becomes English grammar will be learnt by me. ನೋಡಿ ಇಲ್ಲಿ ಏನಾಗಿದೆ ಅಂದರೆ ಆ್ಯಕ್ಟಿವ್ ವಾಯ್ಸ್ನ ಐ ಶಾಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂತಹ ಸೆಂಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಇಂಗ್ಲೀಷ್ ಗ್ರಾಮರ್ ವಿಲ್ ಬಿ ಲರ್ನ್ಡ್ ಬೈ ಮೀ ಅಂತೇಳಿ ಚೇಂಜ್ ಆಗಿದೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ನೋಡಿ ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಶಾಲ್ ಇರ್ತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ವಿಲ್ ಅಂತ ಬರೆದಿದ್ದೀವಿ ನಾವು ಮಾಡಲ್ ವರ್ಬನ್ನು. ಇದಕ್ಕೆ ಕಾರಣ ಏನು ಅಂದರೆ ಆ ಮೊದಲನೇ ಸೆಂಟೆನ್ಸಲ್ಲಿ ಅಂದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಆ ಸಬ್ಜೆಕ್ಟ್ ಏನಿದೆ ಐ ಇದೆ. ನಾನು ಮೊದಲೇ ಹೇಳಿದಂತೆ ಐ ಅಥವಾ ವಿ ಅಂತಕ್ಕಂತಹ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಇದ್ದರೆ ನಾವು ಮಾಡಲ್ ವರ್ಬನ್ನು ಶಾಲ್ ಬಳಸ್ತೀವಿ ಅಂತೇಳಿ. ಆದರೆ ಆ ಪ್ಯಾಸಿವ್ ವಾಯ್ಸ್ನ ಸೆಂಟೆನ್ಸ್ನಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂತಹ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿದೆ. ಹಾಗಾಗಿ ನಾವು ನೆಕ್ಸ್ಟ್ ಬಳಸ್ತಕ್ಕಂತಹ ಆ ಮಾಡಲ್ ವರ್ಬ್ ಯಾವುದಿದೆ ವಿಲ್ ಅಂತೇಳಿ ಶಾಲನ್ನು ವಿಲ್ ಆಗಿ ಚೇಂಜ್ ಮಾಡಿ ಬರೆದಿದ್ದೇವೆ. ಆ ವಿಲ್ ಬರೆದ ಮೇಲೆ ಮತ್ತೆ ನಾವು ಬಿ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಸೇರಿಸಿದ್ದೇವೆ. ನಂತರದಲ್ಲಿ ಲರ್ನ್ಟ್ ಅಂತ ಬರೆದಿದ್ದೇವೆ. ಆ ಲರ್ನ್ಟ್ ಎಲ್ಲಿಂದ ಬಂತು? ಆ್ಯಕ್ಟಿವ್ ವಾಯ್ಸ್ನ ಸೆಂಟೆನ್ಸ್ನ ಮೇನ್ ವರ್ಬ್ ಆಗಿದ್ದಂತಹ ಲರ್ನ್. ಆ ಲರ್ನ V3 ಫಾರ್ಮನ್ನು ನಾವು ಇಲ್ಲಿ ಬಳಸಬೇಕು. ಅಂದರೆ V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅದನ್ನು ಲರ್ನ್ಟ್ ಅಂತೇಳಿ ಬರೆದಿದ್ದೇವೆ. ಮತ್ತು ಬೈ ಅಂತಕ್ಕಂಥ ಪ್ರಿಪೊಸಿಷನ್ ಇದೆ. ಕೊನೆಗೆ ಮೀ ಅಂದರೆ ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಿನ ಸಬ್ಜೆಕ್ಟ್ ಆಗಿದ್ದಂತಹ ಐ ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿ ಚೇಂಜ್ ಆಗಿದೆ. ಹಾಗಾಗಿ ನಾವು ಐಯನ್ನು ಮೀ ಅಂತೇಳಿ ಚೇಂಜ್ ಮಾಡಿ ಆಬ್ಜೆಕ್ಟನ್ನಾಗಿ ಬರೆದಿದ್ದೇವೆ. Look at one more example. We shall read books. When we change this active voice sentence into passive voice, that sentence becomes books will be read by us. ಇಲ್ಲಿ ನೋಡಿ, ವಿ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ನಾವು ಶಾಲ್ ಅಂತಕ್ಕಂತಹ
ಮಾಡಲ್ ವರ್ಬನ್ನು ಬಳಸಿದ್ದೇವೆ. ಮತ್ತು ಅದೇ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಬುಕ್ಸ್ ಅಂತಕ್ಕಂತಹ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಬಂದಿದೆ. ಹಾಗಾಗಿ ನಾವು ಇಲ್ಲಿ ಶಾಲ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ವಿಲ್ ಅಂತಕ್ಕಂತಹ ಮಾಡಲ್ ವರ್ಬನ್ನು ಅಥವಾ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ನಂತರದಲ್ಲಿ ಬಿ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬ್, ರೀಡ್ ಇರ್ತಕ್ಕಂತಹ V1 ಫಾರ್ಮ್ ಏನಿತ್ತೋ ಅದನ್ನು ನಾವು ಮತ್ತೆ ಇಲ್ಲಿ V3 ಆಗಿ ಚೇಂಜ್ ಮಾಡಿದ್ದೇವೆ. ರೀಡ್ ಇರೋದನ್ನು ರೆಡ್ ಅಂತ ಓದಬೇಕು. ಸ್ಪೆಲ್ಲಿಂಗ್ ಒಂದೇ ಇದೆ, ಬಟ್ ನಾವು ಓದುವಾಗ ಅದನ್ನು ರೆಡ್ ಅಂತೇಳಿ ಓದಬೇಕು. ನೆಕ್ಸ್ಟ್ ಬೈ ಪ್ರಿಪೊಸಿಷನ್ ಇದೆ. ಕೊನೆಗೆ ಅಸ್ ಅಂತ ನೋಡಿ, ಆಬ್ಜೆಕ್ಟ್ ಮತ್ತೊಂದು ಸರಿ ನೋಡಿ, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಸಬ್ಜೆಕ್ಟ್ ವಿ ಏನಿದೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿದಾಗ ಆ ವಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ ಮತ್ತು ಅದರ ಜೊತೆಗೆ ಅದು ವಿ ಫಾರ್ಮ್ ಅಸ್ ಅಂತೇಳಿ ಆಬ್ಜೆಕ್ಟಿವ್ ಫಾರ್ಮಲ್ಲಿ ಚೇಂಜ್ ಆಗುತ್ತೆ. ವಿ ಕ್ಯಾನ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. He will write novels. Novels will be written by him. Tiger will chase rabbit. Rabbit will be chased by tiger. Birds will eat fruits. Fruits will be eaten by birds. They will build houses. Houses will be built by them. The police will capture the thief. The thief will be captured by the police. Future perfect tense. Look at the formula. Active voice sentence formula. Subject plus will or shall plus have plus V3 plus object. When we convert that active voice sentence into passive voice, the formula becomes subject plus will or shall plus have plus been plus V3 plus by plus object. ನೋಡಿ, ಇಲ್ಲಿ ಫಾರ್ಮುಲಾವನ್ನು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ವಿಲ್ ಆರ್ ಶಾಲ್ ಮಾಡಲ್ ವರ್ಬ್, ಮತ್ತು ಇಲ್ಲಿ ಅದಾದ ನಂತರದಲ್ಲಿ ಹ್ಯಾವ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಬಂದಿದೆ, ಯಾಕಂದರೆ ಇದು ಪರ್ಫೆಕ್ಟ್ ಟೆನ್ಸ್ ಆಗಿದೆ. ನಂತರದಲ್ಲಿ V3 ಇದೆ ಮತ್ತು ಕೊನೆಗೆ ಆಬ್ಜೆಕ್ಟ್ ಇದೆ. ಮತ್ತು ಅದೇ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಫಾರ್ಮುಲಾ ಏನಾಗುತ್ತೆ, ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗುತ್ತೆ ಮತ್ತು ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಆ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಬರುತ್ತೆ ಮೊದಲಿಗೆ. ಆ ಸಬ್ಜೆಕ್ಟ್ ಆದ ನಂತರದಲ್ಲಿ ವೆಲ್ ಅಥವಾ ಶಾಲ್ ಅಂತಕ್ಕಂತಹ ಮಾಡಲ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನಂತರದಲ್ಲಿ ಹ್ಯಾವ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಇದೆ. ಆ ಹ್ಯಾವ್ಗೆ ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ನಾವು ಸೇರಿಸಿದ್ದೇವೆ. ನಂತರದಲ್ಲಿ ಆ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ನೆಕ್ಸ್ಟು ಬೈ ಪ್ರಿಪೊಸಿಷನ್, ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. Look at some examples now. First example, I shall have learnt English grammar. When we convert this active voice sentence into passive voice, English grammar will have been learnt by me. ಈ ಸೆಂಟೆನ್ಸನ್ನು ಸರಿಯಾಗಿ ಗಮನಿಸಿ. ಐ ಶಾಲ್ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸು ಪ್ಯಾಸಿವ್ ವಾಯ್ಸ್ ಆದಾಗ ಇಂಗ್ಲೀಷ್ ಗ್ರಾಮರ್ ವಿಲ್ ಹ್ಯಾವ್ ಬೀನ್ ಲರ್ನ್ಡ್ ಬೈ ಮೀ ಅಂತೇಳಿ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿದ್ದಂತಹ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಬಂದಿದೆ. ಅದಾದ ನಂತರದಲ್ಲಿ ವಿಲ್ ಅಂತಕ್ಕಂತಹ ಮಾಡಲ್ ವರ್ಬನ್ನು ಬಳಸಿದ್ದೇವೆ. ನಂತರದಲ್ಲಿ ನೋಡಿ, ಇಲ್ಲಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿದ್ದಂತಹ ಹ್ಯಾವ್ ಇಲ್ಲಿ ಏನಾಗಿದೆ, ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಆಗಿದೆ. ನಂತರದಲ್ಲಿ ಆ ಲರ್ನ್ ಅಂತಕ್ಕಂಥ V3 ಫಾರ್ಮ್ ಇಲ್ಲಿ V3 ಅಲ್ಲೇ ಇರುತ್ತೆ. ಕೊನೆಗೆ ಬೈ ಪ್ರಿಪೊಸಿಷನ್ ಮತ್ತು ಕೊನೆಗೆ ಐ ಅಂತಕ್ಕಂಥ ಸಬ್ಜೆಕ್ಟ್ ಏನಿತ್ತು ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ಯಾಸಿವ್ ವಾಯ್ಸಲ್ಲಿ ಮೀ ಅಂತೇಳಿ ಪ್ರನೌನ್ ಚೇಂಜ್ ಆಗಿ ಬಂದಿದೆ. ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ವಿ ಶಾಲ್ ಹ್ಯಾವ್ ರೆಡ್ ಬುಕ್ಸ್. ವೆನ್ ವಿ ಚೇಂಜ್ ದಿಸ್ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್, ಬುಕ್ಸ್ ವಿಲ್ ಹ್ಯಾವ್ ಬೀನ್ ರೆಡ್ ಬೈ ಅಸ್. ಇಲ್ಲೂ ಸಹ ಏನಾಗಿದೆ ನೋಡಿ, ಹ್ಯಾವ್ ಇರೋದು ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಆಗಿದೆ. ಇದು ನೆನಪಿರಲಿ. Look at other examples also. He will have written novels. Novels will have been written by him.
Tiger will have chased rabbit. Rabbit will have been chased by tiger. Birds will have eaten fruits. Fruits will have been eaten by birds. They will have built houses. Houses will have been built by them. The police will have captured the thief. The thief will have been captured by the police. Dear learners, I hope that this video might be helpful for you to learn how to convert a future active voice sentence into passive voice sentence. Thank you for watching. I will meet you once again in my next video. Until, take care and keep learning.